10 ಲಕ್ಷ. ಕಾಮಿಡಿ ಮಾಡ್ತಾ ಇದೆಯೇನಮ್ಮ? ಇಷ್ಟಕ್ಕೂ 10 ಲಕ್ಷಕ್ಕೆ ನಿನ್ನ ಹತ್ರ ಏನಿದೆ ಡಾಕ್ಯುಮೆಂಟ್ಸ್? ನನ್ನ ಮನೆ ಪತ್ರ ತಗೊಂಡ್ ಬಂದಿದ್ದೀನಿ. ಮನೆ ಪತ್ರ? ಇದು ನಿಮ್ಮ ಹೆಸರಲ್ಲೇ ಇದೆಯಾ ಮೇಡಮ್? ಮೇಡಮ್ ಆದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ನನ್ನ ಹೆಸರಲ್ಲೇ ಇದೆ ಸರ್. ಮೇಡಮ್ 10 ಲಕ್ಷ ಸಾಕ, ಇನ್ನೂ ಜಾಸ್ತಿ ಏನಾದ್ರು ಬೇಕಿತ್ತ ಮೇಡಮ್? ಬೇಡ ಸದ್ಯಕ್ಕೆ 10 ಲಕ್ಷ ಸಾಕು. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿರೋದ್ರಿಂದ ನಿಮ್ಗೆ ಆದಷ್ಟು ಬೇಗ ಲೋನ್ ಆಗೋಗುತ್ತೆ. ಡೋಂಟ್ ವರಿ ಮಾಡ್ಕೋಬೇಡಿ. ಆದ್ರೆ ಟೈಮ್ಗೆ ಲೋನು ವಾಪಸ್ ಕಟ್ಬಿಡ್ಬೇಕು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಸರ್. ಲೋನ್ ಟೈಮ್ ಟು ಟೈಮ್ ಕಟ್ಬಿಡ್ತೀನಿ. ಹಾಗಾದ್ರೆ ತೊಂದರೆ ಇಲ್ಲ. ಸಂಜೆ ಆಫೀಸ್ ಹತ್ರ ಬಂದು ಲೋನ್ ಇಸ್ಕೊಂಡು ಹೋಗಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹಾಗೆ ರಾಜಾಜಿನಗರಕ್ಕೆ ಹೋಗ್ಬಿಟ್ಟು ಅರವಿಂದ್ ಅವರು ದುಡ್ಡು ಕೊಡ್ತಾರೆ. ಅದನ್ನ ಇಸ್ಕೊಂಡು ಆಫೀಸ್ ಹತ್ರ ಬಂದ್ಬಿಡಿ. ಸರಿ ಆಯ್ತು, ನಾನು ಮಾಡ್ತೀನಿ. ಬಾಸ್ ಕಂಗ್ರಾಚುಲೇಷನ್ಸ್ ಬಾಸ್, ಕಂಗ್ರಾಚುಲೇಷನ್ಸ್. ಲಾಟ್ರಿ ಇವತ್ತು. ಏನಾಯ್ತ್ರಿ ತಿಪ್ಪೇಸ್ವಾಮಿ ಅವರೇ, ಇಷ್ಟು ಖುಷಿಯಾಗಿದ್ದೀರಾ? ಬಾಸ್, ಪ್ರಕೃತಿ ಅನ್ನೋ ಒಂದು ಹೆಂಗಸು ನಮ್ಮ ಹತ್ರ 10 ಲಕ್ಷ ಸಾಲ ಇಸ್ಕೊಂಡಿದ್ದಾಳೆ ಬಾಸ್. ಊರುಟಿಗೆ ಅಂತ ದೊಡ್ಡ ಮನೆನ ಅಡ ಇಟ್ಟಿದ್ದಾಳೆ ಬಾಸ್. ಒಂದು 6 ತಿಂಗಳು ಅವಳು ಬಡ್ಡಿ ಕಟ್ತಾ ಹೋಗ್ತಾಳೆ, ನಾವು ಇಸ್ಕೊತಾ ಹೋಗ್ತೀವಿ, ಕಟ್ತಾ ಹೋಗ್ತಾಳೆ, ನಾವು ಇಸ್ಕೊತಾ ಹೋಗ್ತೀವಿ. ಆಮೇಲೆ ಪಕ್ಕಾ ಸ್ಟಾಪ್ ಮಾಡ್ತಾಳೆ ಬಾಸ್. ಅವಾಗ ನಾವು ಬಡ್ಡಿ ಮೇಲ್ ಬಡ್ಡಿನ ಸೇರಿಸಿ ಕಂಪ್ನಿ ಹೆಸರಿಗೆ ಶೋಭೆ ತರೋ ತರ ಅವಳನ್ನ ಬದುಕಕ್ಕೆ ಬಿಡದೆ ಅವಳ ಮನೇನ ನಮ್ಮ ಕಂಪ್ನಿ ಹೆಸರಿಗೆ ಬರ್ದಿಟ್ಟು ಹೋಗ್ಬೇಕು. ಹಾಗೆ ಮಾಡೋಣ ಬಾಸ್. ಗುಡ್. ನಿಮ್ಮಂತವರಿಂದಾನೆ ನಮ್ಮ ಕಂಪ್ನಿ ಇನ್ಕಮು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದು. ಥ್ಯಾಂಕ್ ಯು ಬಾಸ್. ನನಗೆ ಸಂಬಳ ಇಷ್ಟೆಲ್ಲ ಮಾಡಿದ್ಯಾ ಅಂದಮೇಲೆ ನಿಂಗೆ ಸಂಬಳ ಹೈಕ್ ಮಾಡ್ದೇನೆ ಇರೋಕ್ಕಾಗುತ್ತಾ? ನೋಡ, ನೆಕ್ಸ್ಟ್ ಮಂತ್ ಇಂದಾನೆ ನಿಂಗೆ 50% ಸಂಬಳ ಹೈಕ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ವೆರಿ ಮಚ್ ಬಾಸ್. ಪ್ರಕೃತಿ, ಇದೆಲ್ಲ ನಿನ್ನಿಂದನೇ ಕಣಮ್ಮ. ಅಜ್ಜಿ ಅಳ್ಬೇಡಿ ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ಯಾಕೀಗಾಯ್ತು? ಏನಾಯ್ತು? ಏನು ಅಂತ ಹೇಳವ, ನನ್ನ ಮೊಮ್ಮಗನಿಗೆ ಆಕ್ಸಿಡೆಂಟ್ ಆಯ್ತು. ಅವಾಗ ಈ ಬ್ಯಾಂಕ್ನವ್ರ ಹತ್ರ 5 ಲಕ್ಷ ರೂಪಾಯಿ ಸಾಲ ತಗೊಂಡೆ. ನನ್ನ ಮಗ ಹಗಲು ರಾತ್ರಿ ಇದರ ಕಷ್ಟಪಟ್ಟೆ ಒಂದು 5-6 ತಿಂಗಳು ಲೋನ್ ಕಟ್ಟ. ಆಮೇಲೆ ಅವ್ನಿಗೆ ಇದ್ಕಿದ್ದಂಗೆನೆ ಹಾರ್ಟ್ ಅಟ್ಯಾಕ್ ಆಯ್ತು, ಹಾರ್ಟ್ ಆಪರೇಷನ್ ಆಯ್ತು. ಅವಾಗ್ನಿಂದ ಲೋನ್ ಕಟ್ಟಕ್ಕಾಗ್ಲಿಲ್ಲ ಕಣವ. ಆಮೇಲೆ ಲೋನ್ ಕೊಟ್ಟವರು ಹಣಕ್ಕೆ ಆ ಬಡ್ಡಿ ಈ ಬಡ್ಡಿ ಯಾವ್ಯಾವ್ದೋ ಬಡ್ಡಿ ಎಲ್ಲ ಹಾಕಿ ಮನೆ ಜಪ್ತಿ ಮಾಡಿ ಸಾಮಾನೆಲ್ಲ ಹೊರಗೆ ಹಾಕಿದ್ದಾರೆ ಕಣವ. ಅಜ್ಜಿ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನೂ ಆಗಲ್ಲ ಕಣವ. ಅಂತವ್ರೆಲ್ಲ ಅವ್ರ ಕಡೆನೇ ಇರ್ತಾರೆ. ಅದಕ್ಕೆ ನೀನು ಅವ್ರ ಹತ್ರ ಲೋನ್ ತಗೋತಾ ಇದೆಯೇನುವ? ಹೌದು ಅಜ್ಜಿ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಲೋನ್ ತಗೊಂತಾ ಇದ್ದೆ. ಅವ್ರ ಹತ್ರ ಮಾತ್ರ ಲೋನ್ ತಗೋಬೇಡ ಕಣವ. ನಿನ್ನ ಕೈ ಮುಗಿತೀನಿ, ನಿಮ್ ಸಂಸಾರ ಬೇದಿಗೆ ಬಂದ್ಬಿಡುತ್ತೆ ಕಣವ.